ಟೈಮ್ ವೇಸ್ಟ್ ಮಾಡೋದಾ? ಯಾಕೆ ಅಂತ ಕೇಳಿದ್ರೆ, ಎಲ್ಲಾ ದೇವತೆಗಳನ್ನು ನೇಮಕ ಮಾಡಿದ್ದು ಪರಮಾತ್ಮನೇ. ಈಗ ಆಫೀಸಿನಲ್ಲಿ ಬಾಸ್ ಇರ್ತಾನೆ, ಆದ್ರೆ ಎಲ್ಲ ಕೆಲಸ ಬಾಸ್ ಮಾಡ್ತಾನ? ಇಲ್ಲ. ನಮ್ಗೆ ಫೈಲ್ ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ಯಾರ ಹತ್ರ ಹೋಗ್ಬೇಕು? ನಾವು ಇವನ ಹತ್ರನೇ ಹೋಗ್ಬೇಕು, ಅವನೇ ಫೈಲ್ ಕೊಡ್ಬೇಕು. ನೇರ ನಾವು ಹೋಗಿ ಫೈಲ್ ಕೊಟ್ಟು ಪ್ಯೂನ್ ಇರ್ಲಿಲ್ವಾ ಅಂತ ಕೇಳ್ತಾರೆ. ಅದೇ ರೀತಿ ಪರಮಾತ್ಮನ ವ್ಯವಸ್ಥೆಯಲ್ಲಿಯೂ ಕೂಡ ಪರಮಾತ್ಮನ ಎಲ್ಲರ ಒಳಗಿದ್ದು ಮಾಡಬಹುದು, ಆದ್ರೆ ಎಲ್ಲವನ್ನು ಹಂಚಿಕೊಟ್ಟಿದ್ದಾನೆ. ಒಬ್ಬೊಬ್ಬರ ದೇವತೆಗಳಿಗೆ ಒಂದು ಕೆಲಸವನ್ನು ಅಂತ ಅವರ ಮೂಲಕ ದೇವರು ಅನುಗ್ರಹ ಮಾಡ್ತಾರೆ. ಈಗ ಗಣಪತಿ, ಅವನಿಗೆ ವಿಘ್ನಗಳನ್ನು ನಾಶ ಮಾಡಲಿಕ್ಕೆ, ವಿಘ್ನಗಳನ್ನು ಉಂಟು ಮಾಡಲಿಕ್ಕೆ ಅಂತ ಕೆಲಸ ಕೊಟ್ಟಿದ್ದಾನೆ ಪರಮಾತ್ಮ. ನಾವು ದೇವರ ಕೆಲಸ ಮಾಡುವಾಗ, ಒಳ್ಳೆ ಕೆಲಸ ಮಾಡುವಾಗ ವಿಘ್ನಗಳು ಬರ್ತಾ ಉಂಟು ಅಂತ ಹೇಳಿದ್ರೆ ಗಣಪತಿ ಆರಾಧನೆ ಮಾಡಬೇಕು. ಗಣಪತಿಯ ಒಳಗೆ ಪರಮಾತ್ಮ ನಿಂತು ಅನುಗ್ರಹ ಮಾಡ್ತಾನೆ. ಆದ್ರೆ ಆ ಚಿಂತನೆ ನಮ್ಗೆ ಇರಬೇಕು, ಗಣಪತಿ ಒಳಗೆ ಪರಮಾತ್ಮನೇ ನಿಂತು ಅನುಗ್ರಹ ಮಾಡ್ತಾನೆ ಅಂತ. ಗಣಪತಿಯ ಒಳಗೆ ವಿಶ್ವಕರ ರೂಪಿ ಪರಮಾತ್ಮ ಇದ್ದಾನೆ. ಪರಮಾತ್ಮ ಅರ್ಜುನನಿಗೆ ವಿಶ್ವರೂಪ ದರ್ಶನ ಮಾಡುವಾಗ 18 ರೂಪಗಳನ್ನು ತೋರಿಸಿದ್ದಾನೆ. ಅದರಲ್ಲಿ ಒಂದು ರೂಪ ಆನೆಯ ಮುಖ, ಅದು ವಿಶ್ವಕರ ರೂಪಿ ಪರಮಾತ್ಮ. ಈ ಪರಮಾತ್ಮನನ್ನು ಗಣಪತಿ ಹೆಚ್ಚು ಉಪಾಸನೆ ಮಾಡ್ತಿದ್ದ. ಯಥಾ ಯಥಾ ಉಪಾಸತೆ ತಥೈವ ಭವತಿ ಅಂತ. ನಾವು ಯಾವ ರೀತಿ ಪರಮಾತ್ಮನನ್ನು ಉಪಾಸನೆ ಮಾಡ್ತೇವೋ ಅದೇ ರೀತಿ ನಮಗೂ ಅನುಗ್ರಹ ಆಗ್ತದೆ. ಈ ಗಣಪತಿ ಏನ್ ಮಾಡ್ತಿದ್ದ? ಪರಮಾತ್ಮನ ಆ ವಿಶ್ವಕರ ರೂಪಿ ಪರಮಾತ್ಮನನ್ನು ಹೆಚ್ಚು ಉಪಾಸನೆ ಮಾಡ್ತಿದ್ದ. ಹಾಗಾಗಿ ಶಿವ ಗಣಪತಿ ತಲೆ ಕಡ್ದಾಗ ತಲೆ ಜೋಡಿಸ್ಬೇಕು ಅಂತ ಆಯ್ತು, ವಾಪಸ್ ಬದಿಗಿಸ್ಬೇಕು, ಬದಿಗಿಸ್ಲಿಕ್ಕೆ ತಲೆ ಬೇಕು. ಅಲ್ಲೇ ತಲೆ ಬಿದ್ದಿದೆಲ್ಲ ಅವನದ್ದು, ಅದನ್ನೇ ತೆಗೆದಿಡಬಹುದಿತ್ತಲ್ಲ. ಯಾಕೆ ಆನೆಯ ತಲೆ ತರಬೇಕು ಅಂತ? ಯಾಕೆ ಅಲ್ವಾ? ಆನೆಯನ್ನು ಸ್ವಲ್ಪ ಒಂದು ತರಬೇಕು, ಇಲ್ಲಿ ಅವನ ತಲೆನೇ ಬಿದ್ದಿದೆ. ಆದ್ರೂ ಕೂಡ ಯಾಕೆ ಆನೆ ತಲೆ ಜೋಡಿಸಿದ್ದು ಅಂತ ಕೇಳಿದ್ರೆ, ಇವಾಗ ವಿಶ್ವಕರ ರೂಪಿ ಪರಮಾತ್ಮನನ್ನು ಹೆಚ್ಚು ಉಪಾಸನೆ ಮಾಡಿದ್ರು, ನರಸಿಂಹನನ್ನು ಹೆಚ್ಚು ಉಪಾಸನೆ ಮಾಡಿದ್ರು, ಯಾವಾಗಲೂ ಸಿಕ್ತದೆ. ಅದೇ ರೀತಿ ಈ ವಿಶ್ವಕರ ರೂಪಿ ಪರಮಾತ್ಮನನ್ನು ಉಪಾಸನೆ ಮಾಡಿದ್ರಿಂದ ಗಣಪತಿಗೆ ಆನೆಯ ಮುಖ ಬಂದಿದೆ. ಹಾಗಾಗಿ ನಾವು ಚಿಂತನೆಯಲ್ಲಿ ಇಟ್ಟು ಆರಾಧನೆ ಮಾಡಬೇಕು. ಎಲ್ಲಾ ದೇವತೆಗಳ ಆರಾಧನೆ ಮಾಡುವಾಗ ಎಲ್ಲದರ ಒಳಗೆ ಪರಮಾತ್ಮನೇ ನಿಂತು ಅನುಗ್ರಹ ಮಾಡುವ, ಆದ್ರೆ ಎಲ್ಲರ ಆರಾಧನೆ ಮಾಡಬೇಕು. ಇದು ಒಂದು ಕಾರಣ. ಇನ್ನೊಂದು ಕಾರಣ ಏನು ಅಂತ ಕೇಳಿದ್ರೆ, ಗಜೇಂದ್ರ ಮೋಕ್ಷ ಅಂತ ಒಂದು ಚರಿತ್ರೆ ಬರ್ತದೆ ಭಾಗವತದಲ್ಲಿ, ಕೇಳಿರ್ಬೋದು. ಈ ಗಜೇಂದ್ರ ಅಂತ ಒಂದು ಆನೆ, ಎಲ್ಲ ಆನೆಯ ಹಿಂದಿನಲ್ಲಿ ಈ ಗಜೇಂದ್ರ ಬಲಿಷ್ಠ. ಎಲ್ಲ ಆನೆಗಳು ಸೇರಿ ಸರೋವರಕ್ಕೆ ಸ್ನಾನಕ್ಕೆ ಅಂತ ಹೋಗ್ತದೆ. ಎಲ್ಲ ಆನೆ ಆಟಾಡಿ ಸುಸ್ತಾಗಿ ಮೇಲೆ ಬರ್ತದೆ. ಇವಾಗ ಗಜೇಂದ್ರ ಅಲ್ಲ, ಬಲಿಷ್ಠ ಅಲ್ಲ, ಆಟ ಆಡ್ತಾನೆ ಇರ್ತಾನೆ. ಸ್ವಲ್ಪ ಹೊತ್ತಾದಾಗ ಒಂದು ಮೊಸಳೆ ಬಂದು ಕಾಲನ್ನು ಹಿಡಿತಾನೆ, ಗಜೇಂದ್ರನ ಕಾಲನ್ನು ಕಚ್ಕೊಳ್ತದೆ ತಿನ್ನುವ ಅಂತ. ಆ ಗಜೇಂದ್ರನನ್ನು ನೀರಿನ ಒಳಗೆ ಎಳಿತದೆ ಮೊಸಳೆ. ಆದ್ರೆ ಗಜೇಂದ್ರ ತನ್ನ ಪ್ರಾಣ ಉಳಿಸ್ಲಿಕ್ಕೆ ಕಾಲನ್ನು ಹೊರಗೆ ಎಳಿತಿದ್ದಾನೆ. ಮೊಸಳೆ ಒಳಗೆ ಎಳೆಯುವುದು, ಗಜೇಂದ್ರ ಹೊರಗೆ ಎಳೆಯುವುದು. ಎಷ್ಟು ಸಮಯ ಪ್ರಯತ್ನ ಪಟ್ಟರೂ ಕೂಡ ವರ್ಷಗಳು, 1000 ವರ್ಷಗಳ ಕಾಲ ಈ ಗಲಾಟೆ ನಡೀತದೆ. ಆದ್ರೆ ಯಾರಿಗೂ ಗೆಲುವಾಗುವುದಿಲ್ಲ. ಮೊಸಳೆ ಇನ್ನೂ ಎಳಿತಾನೆ ಇರ್ತದೆ, ಆನೆ ಇನ್ನೂ ಎಳಿತಾ ಇರ್ತದೆ. ಕೊನೆಗೆ ಏನ್ ಮಾಡಿತು? ಆನೆ ಗಜೇಂದ್ರ ಆಚೀಚೆ ನೋಡಿತು, ಸರೋವರದಲ್ಲಿ ಕಮಲ ಕಾಣ್ತದೆ ಅವನಿಗೆ. ಆ ಕಮಲವನ್ನು ತೆಗೆದು ನಾರಾಯಣ ಅಖಿಲ ಗುರು ಭಗವನ್ನಸ್ತೆ ಅಂತ ಹೇಳಿ ಅರ್ಪಿಸ್ತಾನೆ. ತಕ್ಷಣ ಪರಮಾತ್ಮ ಬರ್ತಾನೆ. ಪರಮಾತ್ಮ ಬಂದು ಆ ಸುದರ್ಶನ ಚಕ್ರ ಪ್ರಯೋಗ ಮಾಡಿ ಆ ಮೊಸಳೆ ತಲೆ ಕಡಿತಾನೆ. ನೋಡಿ, ಗಜೇಂದ್ರ 1000 ವರ್ಷ ಪ್ರಯತ್ನ ಪಟ್ಟ, ಆದ್ರೆ ಅವ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಅವನಿಂದ ಏನಾಗಲಿಲ್ಲ. ಆದ್ರೆ ಪರಮಾತ್ಮನ ಸ್ಮರಣೆ ಮಾಡಿದ್ದೇ ತಡ, ಪರಮಾತ್ಮನಿಗೆ ಹೂ ಅರ್ಪಿಸಿದ್ದೇ ತಡ, ಪರಮಾತ್ಮನೇ ಬಂದು ಅವನನ್ನು ರಕ್ಷಣೆ ಮಾಡಿ. ಆಗ ನಾವು ಕೂಡ ಸಮಸ್ಯೆಗಳು ಹೋಗ್ಬೇಕು, ನಾನೇ ಹೋರಾಡ್ತೇನೆ ಅಂತ ಎಷ್ಟು ಅನ್ಕೊಂಡ್ರು ಆಗುದಿಲ್ಲ. ಅದೇ ದೇವರ ಹತ್ರ ನಾವು ಬಂದು ದೇವರೇ ನನ್ನನ್ನು ರಕ್ಷಿಸು ಅಂತ ಹೇಳಿದ್ದೆ ಸಹ ಪರಮಾತ್ಮ ನಮ್ಮನ್ನು ಅನುಗ್ರಹ ಮಾಡ್ತಾನೆ. ಹಾಗೆ ಗಜೇಂದ್ರನಿಗೆ ಪರಮಾತ್ಮ ಬಂದು ರಕ್ಷಣೆ ನೀಡಿದ. ಮೊಸಳೆ ತಲೆ ಕಳೆದ. ಈ ಮೊಸಳೆ ಸತ್ತಾದ್ಮೇಲೆ ಮೋಕ್ಷಕ್ಕೆ ಹೋಗ್ತದೆ. ಯಾಕೆ ಹೋಗ್ಬೇಕಿತ್ತು ಮೊಸಳೆ ಮೋಕ್ಷಕ್ಕೆ? ಪರಮಾತ್ಮನ ಭಕ್ತ ಯಾರಿಗೆ? ಆನೆ. ಹೂ ಅರ್ಪಿಸಿದ್ದು ಯಾರು ಪರಮಾತ್ಮನಿಗೆ? ಆನೆ. ಸ್ತೋತ್ರ ಮಾಡಿದ್ದು ಆನೆ. ಎಲ್ಲ ಮಾಡಿದ್ದ ಆನೆ. ಆನೆಯ ಪ್ರಾರ್ಥನೆಗೋಸ್ಕರ ಪರಮಾತ್ಮ ಬಂದದ್ದು, ಮೊಸಳೆಯನ್ನು ಸಂಹಾರ ಮಾಡಿದ್ದು. ಆದ್ರೆ ಮೊಸಳೆ ಯಾಕೆ ಮೋಕ್ಷಕ್ಕೆ ಹೋಗದು? ಯಾಕೆ ಕೇಳಿದ್ರೆ, ಪರಮಾತ್ಮನ ಭಕ್ತ ಆನೆ, ಆದ್ರೆ ಭಕ್ತನ ಕಾಲಿಡ್ತದ್ದು ಯಾರು?
ಮೊಸಳೆ ಅಲ್ಲ. ಹಾಗಾಗಿ ನನ್ನ ಭಕ್ತರ ಕಾಲು ಹಿಡಿದಿ ಅಂತ ಖುಷಿಯಲ್ಲಿ ಬೇಗ ಮೋಕ್ಷ ಕೊಟ್ಟದ್ದು ಪರಮಾತ್ಮ. ಹಾಗೆ ಆ ಕಾರಣಕ್ಕೋಸ್ಕರ ಪರಮಾತ್ಮನ ಅನುಗ್ರಹ ಬೇಗ ಆಗ್ಬೇಕು ಅಂತ ನಾವು ಪರಮಾತ್ಮನ ಭಕ್ತರ ಆರಾಧನೆ ಮಾಡುದು. ಹಾಗೆ ತಾವೆಲ್ಲರೂ ಕೂಡ ನಿತ್ಯ ರಾಘವೇಂದ್ರ ಸ್ವಾಮಿಗಳ ಪ್ರಾಣದೇವರ ಎಲ್ಲ ಆರಾಧನೆ ಮಾಡ್ತಿದ್ದೀವಿ. ಹಾಗಾಗಿ ನಿಮ್ಗೆ ಒಂದು ಅವಕಾಶ ಏನು ಕೇಳಿದ್ರೆ ಕೃಷ್ಣನ ಸೇವೆ ಮಾಡ್ಲಿಕ್ಕೆ ಅಂತ ಚೀಲೂರು ಪರ್ಯಾಯ ಉಂಟು. ಆಗ ನಿಮ್ಮ ಪರ್ಯಾಯ ತಾವೆಲ್ಲ ಕೃಷ್ಣ ಭಕ್ತರು ಬಂದು ಅಲ್ಲಿ ಕೃಷ್ಣನ ಸೇವೆ ಮಾಡಬೇಕು. ತಮ್ಮಿಂದ ಯಾವ ಸೇವೆ ಆಗ್ತದೆ ಆ ಸೇವೆ ಮಾಡಬೇಕು. ಹಣ ಇದ್ದವ ರಥೋತ್ಸವ ಸೇವೆ ಕೊಡ್ಬೋದು, ಬ್ರಹ್ಮರಥೋತ್ಸವ ಸೇವೆ ಅಂತ. ಆದ್ರೆ ಅವ ಸೇವೆ ಕೊಟ್ಟ ಮಾತ್ರಕ್ಕೆ ಸೇವೆ ಆಗ್ತದಾ? ಆಗ್ತದಲ್ಲ, ಕೊಟ್ಟ ಬಂದ ಅವ ಕೊಟ್ಟ. ಆದ್ರೆ ರಥ ಎಳಿಲಿಕ್ಕೆ ಯಾರು ಬರ್ಬೇಕು?